ಎಣ್ಣೆ ತಲೆಗೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ಅದು ಗಂಡಾದ್ರೂ ಅಷ್ಟೇ, ಹೆಣ್ಣಾದ್ರೂ ಅಷ್ಟೇ. ಎಣ್ಣೆ ನಶೆಯಲ್ಲಿ ರಸ್ತೆಗಿಳಿದ ಇಬ್ಬರು ಹೆಣ್ಮಕ್ಕಳು ದೊಡ್ಡ ಹಂಗಾಮ ಎಬ್ಬಿಸಿದ್ದಾರೆ. ಈ ಶತಮಾನದ ಮಾದರಿ ಹೆಣ್ಣಿನ ಅವತಾರ ಹೇಗಿದೆ ನೋಡಿ. ಕೈಕಾಲು ನಿಲ್ತಾ ಇಲ್ಲ, ತಲೆ ಎತ್ತೋದಕ್ಕೂ ಆಗ್ತಿಲ್ಲ. ಆಕಾಶವೇ ಗಿರಗಿರ ಅಂತ ರೌಂಡ್ಸ್ ಹೊಡಿತಾ ಇದೆ. ಹೊಟ್ಟೆಯೊಳಗಿರೋ ಪರಮಾತ್ಮ ಹೇಗೆ ಆಡಿಸ್ತಿದ್ದಾನೆ ನೋಡಿ. ಹೆಣ್ಣು ಅನ್ನೋದನ್ನೇ ಮರೆತವರು ಬೀದಿಯಲ್ಲಿ ನಿಂತ್ಕೊಂಡು ಅಟ್ಟಹಾಸ ತೋರಿಸ್ತಿದ್ದಾರೆ. 10 ಜನ ಸೇರ್ಕೊಂಡ್ರೂ ಇವರ ಮೇಲೆ ಇವರಿಗೆ ಕಂಟ್ರೋಲ್ ಇಲ್ಲ. ಬುದ್ಧಿ ಹೇಳೋದಕ್ಕೆ ಬಂದವರ ಮೇಲೆಯೇ ಎಗರಿ ಬೀಳ್ತಿದ್ದಾರೆ. ವೀಕೆಂಡ್ ಪಾರ್ಟಿ, ಎಣ್ಣೆ ನಶೆಯಲ್ಲಿ ಹೈ ಡ್ರಾಮಾ. ತಲೆಗೇರಿದ ಪರಮಾತ್ಮ, ಹೆಣ್ಮಕ್ಕಳ ಹಂಗಾಮ. ಒಂದೇ ಒಂದು ಸಾರಿ ಕೇಳಿದ್ರೆ ಇದ್ಯಾವ ಪರಿಸ್ಥಿತಿಯೂ ಬರ್ತಿರ್ಲಿಲ್ಲ. ಮಾಡಿದ ತಪ್ಪನ್ನ ಒಪ್ಪಿಕೊಂಡಿದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲ್ ಹತ್ತೋ ಪರಿಸ್ಥಿತಿಯೂ ಬರ್ತಿರ್ಲಿಲ್ಲ. ಈಕೆ ಹೆಸರು ಲೀಸಾ, ಈಕೆ ಮ್ಯಾಥ್ಯೂ. ವೀಕೆಂಡ್ ಆಗಿದ್ರಿಂದ ನಿನ್ನೆ ಸಂಜೆ ಸ್ನೇಹಿತರ ಜೊತೆ ಪಾರ್ಟಿ ಮಾಡೋದಕ್ಕೆ ಹೋಗಿದ್ದಾರೆ. ಕಂಠಪೂರ್ತಿ ಕುಡಿದವರಿಗೆ ಮೈ ಮೇಲೆ ಪ್ರಜ್ಞೆಯೇ ಇರಲಿಲ್ಲ. ಇದೇ ನಶೆಯಲ್ಲಿ ಬರ್ತಿರುವಾಗ ಹುಳಿಮಾವು ರಸ್ತೆಯ ದೇವರಚಿಕ್ಕನಹಳ್ಳಿ ಬಳಿ ಕಾರಿಗೆ ಡಿಕ್ಕಿ ಹೊಡೆಸಿದ್ದಾರೆ. ಕ್ಯಾಬ್ ಡ್ರೈವರ್ ಬಂದು ನೋಡ್ತಾ ಇದ್ದಂತೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಹೀಗಾಗಿ ಇದನ್ನ ಸರಿ ಮಾಡಿಸಿ ಕೊಡಿ ಅಂದಿದ್ದಾರೆ. ಇಷ್ಟಕ್ಕೆ ಸಿಟ್ಟಿಗೆದ್ದವರು ಆಡಬಾರದ ಆಟ ಆಡಿದ್ದಾರೆ. ಇಡೀ ರಸ್ತೆ ತುಂಬಾ ಎಲ್ಲ ಹಂಗಾಮ ಎಬ್ಬಿಸಿದ್ದಾರೆ. ನನ್ನ ಗಾಡಿಗೆ ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜ್ ತುಂಬಿ ಇದು ಮಾಡ್ರಿ ಅಂತ. ಇಲ್ಲ ನಾವು ತುಂಬೋದಿಲ್ಲ, ಡ್ಯಾಮೇಜ್ ಆಗಲಿಲ್ಲ, ಹಾಗೆ ಹೀಗೆ ಏನೇನೋ ಹೇಳಿದ್ರು. ಅವರು ಆ್ಯಕ್ಚುಲಿ ಕುಡ್ಕೊಂಡಿದ್ರು. ಅವರು ಕಾಲು ನೆಲದ ಮೇಲೆ ಅವ್ರ ಕಾಲ ಮೇಲೆ ನಿಲ್ಕೊಳ್ಳಿಕ್ಕೆ ಅವ್ರಿಗೆ ಇದಾಗ್ತಾ ಇಲ್ಲ, ಶಕ್ತಿ ಇಲ್ಲಾಗಿತ್ತು. ಕವಿ ತಗೊಳ್ಲಿಕ್ಕೆ ಹೋದೆ. ಆವಾಗ ತಗೊಳ್ಳಿಕ್ಕೆ ಹೋದಾಗ ನನಗೆ ಹಿಡಿದು ಹೊಡೆದ್ರು, ಕೆಳಗೆ ಹಾಕಿ. ಎಣ್ಣೆ ನಶೆಯಲ್ಲಿ ಇದ್ದವರಿಗೆ ಏನ್ ಮಾಡ್ತಿದ್ದೀವಿ ಅನ್ನೋ ಪರಿಜ್ಞಾನವೂ ಇರಲಿಲ್ಲ. ಕ್ಯಾಬ್ ಡ್ರೈವರ್ಗೆ ಆವಾಜ್ ಹಾಕಿ ಎಸ್ಕೇಪ್ ಆಗೋದಕ್ಕೆ ನೋಡಿದ್ದಾರೆ. ಈ ವೇಳೆ ಬೈಕ್ನ ಕೀ ತಗೊಳ್ತಿದ್ದಂತೆ ಕೈಗೆ ಚೈನ್ ಸುತ್ತಿಕೊಂಡ ಯುವತಿ ಸಿನಿಮಾ ಸ್ಟೈಲಲ್ಲಿ ಪಂಚ್ ಕೊಟ್ಟಿದ್ದಾಳೆ. ಯಾವಾಗ ಇವರಿಬ್ಬರ ಆಟಾಟೋಪ ಜಾಸ್ತಿ ಆಯ್ತೋ ಜನರೆಲ್ಲ ಮುತ್ತಿಕೊಂಡಿದ್ದಾರೆ. ಬುದ್ಧಿ ಹೇಳೋದಕ್ಕೆ ಬಂದವರ ಮೇಲೆ ಹೀನಾಮಾನವಾಗಿ ವರ್ತಿಸಿದ್ದಾರೆ. ಅಸಭ್ಯವಾಗಿ ಸನ್ನೆ ಮಾಡಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕೊನೆಗೆ ಪೊಲೀಸರು ಬರ್ತಿದ್ದಂತೆ ಅವರ ಮೇಲೂ ಕೈ ಎತ್ತೋದಕ್ಕೆ ಹೋಗಿದ್ದಾರೆ. ಕ್ಯಾಬ್ ಡ್ರೈವರ್ ನೀಡಿದ ದೂರಿನ ಆಧಾರದ ಮೇಲೆ ಕೇಸ್ ದಾಖಲಾಗಿದೆ. ಇಬ್ಬರು ಯುವತಿಯರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದ್ದು, ಡ್ರಗ್ಸ್ ಏನಾದ್ರೂ ತೆಗೆದುಕೊಂಡಿದ್ರಾ ಅಂತ ರಕ್ತದ ಮಾದರಿಯನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಸದ್ಯ ಸ್ಟೇಷನ್ ಬೇಲ್ ಮೇಲೆ ಇಬ್ಬರನ್ನ ಬಿಡುಗಡೆ ಮಾಡಲಾಗಿದ್ದು, ಹೆಣ್ಣು ಅಂದ್ರೆ ಕೈ ಮುಗಿಯೋ ನಾಡಲ್ಲಿ ಈ ರೀತಿ ವರ್ತಿಸಿದ್ರೆ ಏನ್ ಹೇಳಬೇಕು ಹೇಳಿ. ಹೆಣ್ಣೆ ಆಗ್ಲಿ ಗಂಡೇ ಆಗ್ಲಿ ಇಂಥ ವರ್ತನೆಯನ್ನ ಯಾರೇ ಮಾಡಿದ್ರೂ ಸಹಿಸೋದು ಕಷ್ಟವೇ ಬಿಡಿ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.